ನೋಡಿ ಅಲ್ಲಿ ಚಡ್ಡಿ ಚಿಕ್ಕ ಎಲ್ಲ ಪ್ಲಾಸ್ಟಿಕ್ ಭಯಂಕರ ತುಳುವಲ್ಲಿ ಕುರ್ಚೇಲು ಅಂತ ಹೇಳ್ತಾರೆ, ಕೊಳಕು ಅಂತ. ನ್ಯಾಚುರಲ್ ಆಗಿ ಮರದ ಎಲ್ಲೆಲ್ಲ ಬಿದ್ದುಕೊಂಡು ಹೊಟ್ಟೆ ಖಾಲಿ ಉಂಟು, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ತಾರೆ. ಇಲ್ಲೆಲ್ಲ ಮನೇನ ಎಂತ ಗುಡಿಸಲೆಲ್ಲ ಉಂಟು ಇಲ್ಲಿ. ಇದೆಲ್ಲ ಕಾಶಿಯದ್ದು ನೀರು. ತೀರ್ಥ ಬರ್ತಾ ಉಂಟು. ಗಣಪತಿ ದೇವರನ್ನು ವಿಸರ್ಜನೆ ಮಾಡುವಂತ ಕೊಳ ಇದು. ವೇದವ್ಯಾಸ ಕಾಮತ್ ಅವರು ಉದ್ಘಾಟನೆ ಮಾಡಿರುವುದು. ಮಗುವಿನ ಚಡ್ಡಿ ಕೂಡ ಇಲ್ಲೇ ಉಂಟು. ದೇವರ, ನಾನು ಎಷ್ಟೋ ಕಡೆಗೆ ಹೋಗಿದ್ದೇನೆ, ಆದರೆ ಇಂಥ ಒಂದು ಎಕ್ಸ್ಪೀರಿಯನ್ಸ್ ಮಾಡಲಿಲ್ವ ಅಂತ. ನೋಡಿ ನೋಡಿ ಕಣ್ಣಾರೆ ಲೈವ್ ಆಗಿ ನೋಡಿ. ಸ್ವಲ್ಪ ಹೊತ್ತು ನಾನು ಇಲ್ಲಿದ್ದರೆ ನನ್ನ ತಲೆಯಲ್ಲಿ ಸಾಂಬಾರು ಇರ್ಬೋದು. ಪ್ಲಾಸ್ಟಿಕ್ ತೆಗೆದು ಬಿಸಾಡಿ, ಪ್ಲಾಸ್ಟಿಕ್ ಒಟ್ಟಿಗೆಲ್ಲ. ಮಾತೆರೆಗಳ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಕದ್ರಿ ದೇವಸ್ಥಾನದ ಹತ್ತಿರ ಇರುವಂತಹ ರಾಮ ಲಕ್ಷ್ಮಣ ಹನುಮಂತರ ತೀರ್ಥಕೊಳ್ಳವನ್ನು ನೋಡಿಕೊಂಡು ಬರುವ ಸ್ನೇಹಿತರೆ, ಬನ್ನಿ. ಅಲ್ಲಿ ಪಾಂಡವರ ಗುಹೆ ಆಯಿತು. ಇನ್ನು ರಾಮ ಲಕ್ಷ್ಮಣರ ತೀರ್ಥಭಾವಿ ಇಲ್ಲಿ ಅಂತ ಹೇಳಿದರು. ಕೆಳಗಡೆ ಇಳಿತ ನಾನು ಚಪ್ಪಲಿ ದೇವಸ್ಥಾನದಲ್ಲಿ ಬಿಟ್ಟು ಬಂದಿದ್ದೇನೆ. ಇಲ್ಲಿ ಎಲ್ಲ ಪ್ಲಾಸ್ಟಿಕ್ ಭಯಂಕರ, ನಮ್ಮ ತುಳುವಲ್ಲಿ ಕುರ್ಚೇಲು ಅಂತ ಹೇಳ್ತಾರೆ, ಕೊಳಕು ಅಂತ. ಹಾಗೆ ಉಂಟು ಇಲ್ಲಿ ಎಲ್ಲ ನೋಡಿ. ಚಪ್ಪಲಿ ಇಲ್ಲ. ಎಂತ ಮಾಡೋದು, ಪುಣ್ಯಕ್ಷೇತ್ರ ಪುಣ್ಯ ಸ್ಥಳಕ್ಕೆ ಹೋಗಬೇಕು. ಪರವಾಗಿಲ್ಲ, ಸ್ಟೆಪ್ಪು ಸ್ವಲ್ಪ ಕ್ಲೀನ್ ಉಂಟು ಇಲ್ಲಿ. ನ್ಯಾಚುರಲ್ ಆಗಿ ಮರದ ಎಲ್ಲೆಲ್ಲ ಬಿದ್ದುಕೊಂಡು ಉಂಟು. ಸ್ವಲ್ಪ ಕೆಳಗೆ ಹೋಗಬೇಕು ಅಂತ ಹೇಳಿದರು. ಇಲ್ಲಿ ಒಮ್ಮೆ ಆದರೂ ಕದ್ರಿ ದೇವಸ್ಥಾನಕ್ಕೆ ಬನ್ನಿ ಆಯಿತು ಸ್ನೇಹಿತರೆ. ಇಲ್ಲಿ ತುಂಬ ಉಂಟು ನೋಡಲಿಕ್ಕೆ. ಮಾತ್ರ ಕದ್ರಿ ದೇವಸ್ಥಾನ ಮಾತ್ರ ಅಲ್ಲ, ಆಸುಪಾಸು ಸುಮಾರು ನಿಮಗೆ ಬೆಟ್ಟದ ತುದಿಯಿಂದ ರಾಮ ಲಕ್ಷ್ಮಣ ತೀರ್ಥಕ್ಕೆ ಇಳಿತಾ ಇದ್ದೇನೆ. ತುಂಬ ಹೋಗಬೇಕಲ್ಲಿ. ಹೊಟ್ಟೆ ಖಾಲಿ ಉಂಟು, ಊಟ ಕೂಡ ಮಾಡಲಿಲ್ಲ. ಪರವಾಗಿಲ್ಲ, ಅದೊಂದು ನಮಗೆ ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳಿದರೆ. ಇಲ್ಲಿ ಎಂತ ಮನೆಯೆಲ್ಲ ಉಂಟು, ಎಂತ ಅರ್ಥ ಆಗೋದಿಲ್ಲ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ತಾರೆ ಕೇಳುವಾಗ. ಇದು ಕೆಳಗೆ ಮನೆಗೆ ಹೋಗುವ ದಾರಿ ಅಂತ ಗೊತ್ತಿಲ್ಲ. ಸಿಕ್ಕಿದ್ದಿಲ್ಲ ಅಂದರೆ ಸೀದಾ ಮನೆಗೆ ಹೋಗುವಂತ. ಓಕೆ, ಇಲ್ಲಿ ಏನೋ ಒಂದು ತೀರ್ಥಭಾವಿ ಕಾಣ್ತಾ ಉಂಟು. ಇಲ್ಲಿ ಏನೋ ಮನೇನ ಎಂತ ಗುಡಿಸಲೆಲ್ಲ ಉಂಟು ಇಲ್ಲಿ. ಮೇಲಿಂದ ಬಂದದ್ದು ನೋಡಿ, ದೂರಕ್ಕೆ ಪ್ಲಾಸ್ಟಿಕ್ ಹೇಗೆ ಕಾಣ್ತದೆ ಅಂತ. ಸೊ ಇದು ಎಂತ ತೀರ್ಥಭಾವಿ, ಇದು ಎಂತ ಕಾಣ್ತದೆ ಗೋಪುರದಾಗಿ ಎಲ್ಲ. ಇಲ್ಲೆಲ್ಲ ಹೀಗೇನೆ ಇರೋದು. ನಾವು ಎಲ್ಲಿದ್ದೇವೆ ಅಂತ ಗೊತ್ತಾಗಲಿಕ್ಕಿಲ್ಲ ನಮಗೆ. ವಿಶೇಷವಾಗಿರುವಂಥ ಸ್ಥಳ. ಅಲ್ಲಿಂದ ನೋಡಿ ನೀರು ಬರ್ತಾ ಉಂಟು. ಇದೆಲ್ಲ ಕಾಶಿಯದ್ದು ನೀರು. ಕ್ಯಾನ್ ಹಿಡಿತಾ ಇದ್ದಾರೆ. ಕೆಳಗೆ ಇಳಿಯುವ. ಅವರಿಗೆ ಎಲ್ಲಿಯ ನೀರು ಅಂತ ಗೊತ್ತಿಲ್ಲ. ಇದು ಕಾಶಿಯಿಂದ ಬರುವ ತೀರ್ಥ, ಯಾವಾಗಲೂ ಇರ್ತದೆ ಇಲ್ಲಿ. ರಾಮ ಲಕ್ಷ್ಮಣ ತೀರ್ಥ. ಅಲ್ಲಿ ರಾಮ ಲಕ್ಷ್ಮಣ ಹನುಮಂತ ಅವರ ವಿಗ್ರಹ ಕೂಡ ಇಲ್ಲಿ ಉಂಟು. ಇವರಿಗೆ ಸಂಗತಿ ಗೊತ್ತಿಲ್ಲ. ತುಂಬ ತಂಪು ಉಂಟು. ಬಹುತು ಕೋಲ್ಡ್ ಹೇನ ಪಾನಿ. ಈ ಸೆಕೆಯ ಸಮಯದಲ್ಲಿ ಕೂಡ ತುಂಬ ಕೋಲ್ಡ್ ಉಂಟು. ನೀರು ಎಲ್ಲಿಂದ ಬರ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. अब कोल्ड है ना वाटर? सही है, ಫ್ರಿಜ್ಜಲ್ಲಿ ಬರುವ ನೀರಿನಾಗಿ ಉಂಟು ಅಂತ ಹೇಳ್ತಾ ಇದ್ದಾರೆ. ಎಸ್, ತಾವರೆ ಕೊಳ ಉಂಟು. ಫೈನಲಿ ರಾಮಲಕ್ಷ್ಮಣರ ತೀರ್ಥದ ಕೊಳದ ಸ್ನೇಹಿತರೆ. ಇವರಿಗೆಲ್ಲ ಗೊತ್ತಿಲ್ಲ ಇದು ಏನು ಕತೆ, ಎಲ್ಲಿಂದ ಬಂದದ್ದು ಅಂತ. ಬಿಲ್ಡಿಂಗಲ್ಲಿ ನೀರು ಬರ್ತಾ ಇಲ್ಲ ಅಂತೇಳಿ ಇಲ್ಲಿಂದ ತಗೊಳ್ತಾ ಇದ್ದಾರೆ. ಸೊ ಕಾಶಿ ತೀರ್ಥ, ಇವರ ಜೀವನ ಕೂಡ ಅಷ್ಟೇ ಪಾವನ ಆಗಲಿ. ಹತ್ತಿರದಿಂದ ನೋಡಿ, ಅದು ಹನುಮಂತ ರಾಮ ಲಕ್ಷ್ಮಣ 3 ಜನ ಇದ್ದಾರೆ.
ಒಂದು ವಿಷಯ ಅಂತ ಹೇಳಿದರೆ ಇಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಉಂಟು, ಮೇಂಟೆನೆನ್ಸ್ ಎಂತ ಇಲ್ಲ. ಅದನ್ನೊಂದು ನೋಡಿದರೆ ಸೂಪರ್ ಆದಿತ್ತು. ನೋಡಿ ಇಲ್ಲೇ ಮನೆ ಬಿಲ್ಡಿಂಗ್ ಎಲ್ಲ ಉಂಟು ಇಲ್ಲಿ. ಅದರ ಕಸ ಸೋಪಿನದು ಏನಾದರೂ ಇದ್ದರೆ ಎಲ್ಲ ಇಲ್ಲೇ ಬೀಸಾಕ್ತಿದ್ದಾರೆ. ಅದೊಂದು ಭಾರಿ ಬೇಸರದ ವಿಷಯ. ಇಂಥ ತಾಳೆ ಮರನ ನೋಡಿ, ಪ್ಲಾಸ್ಟಿಕ್ ಕ್ಯಾನ್. ಹಾಗೆಯೇ ಇಲ್ಲಿ ಹತ್ತಿರದಲ್ಲಿ ಇದು ತಾವರೆ ಹೊಳ, ಇಲ್ಲಿ ಗುಡಿ ಕೂಡ ಉಂಟು. ಇದು ವೀರಭದ್ರನ ಏನೋ ಹೇಳಿದ್ರು ಇಲ್ಲಿ. ಸೊ ಇಲ್ಲಿಗೆ ಹೋಗುವ. ಇಲ್ಲಿ ತಾವರೆ ಹೊಳ, ಮಿಡ್ಲಲ್ಲಿ ಒಂದು ಹಕ್ಕಿ ಕೂತುಂಟು ನೋಡಿ. ನೀರಿಗೆಲ್ಲ ಪ್ಲಾಸ್ಟಿಕ್ ಹಾಕಿ, ಕ್ಯಾನ್ ಪ್ಲಾಸ್ಟಿಕ್. ಅಲ್ಲಿ ನೋಡಿ, ಅಯ್ಯೋ ದೇವರೇ, ಅದಕ್ಕೆ ಯಾವ ವರ್ಡ್ ಯೂಸ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಅಲ್ಲಿ ತೀರ್ಥ ಬರ್ತಾ ಉಂಟು. ರಾಮಲಕ್ಷ್ಮಣ ತೀರ್ಥಕೊಳ್ಳದಲ್ಲಿ 365 ದಿನ ಕೂಡ ನೀರು ಬರ್ತಾನೆ ಇರ್ತದೆ. ಸೊ ಅದರಿಂದ ಡೈರೆಕ್ಟಾಗಿ ಈ ತಾವರೆ ಕೊಳಕ್ಕೆ ನೀರು ಬರ್ತದೆ. ಇದು ರಾಮಲಕ್ಷ್ಮಣರ ತೀರ್ಥ ಕೊಳ್ಳದಿಂದ ಬಂದಿರುವಂಥ ನೀರು ಫುಲ್ ಉಂಟು ಇಲ್ಲಿ. ಪಾಪ ಅಲ್ಲಿ ನಮ್ಮ ಇಬ್ಬರು ಹುಡುಗರು ಇಲ್ಲಿ ಊರಿನವರು ಪಾಪ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ಕನ್ನು ತೆಗೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಅವರಿಗೆ ನನಗೆ ಪರಿಚಯ ಇಲ್ಲ, ಸ್ವಲ್ಪ ಅವರಿಗೂ ಕೂಡ ಬೇಸರ ಆಗಿದೆ ಈ ಪ್ಲಾಸ್ಟಿಕ್ಕನ್ನೆಲ್ಲ ನೋಡಿ. ತಾವರೆ ಕೊಳನ ಅಥವಾ ಪ್ಲಾಸ್ಟಿಕ್ ಕೊಳನ ನನಗಂತೂ ಗೊತ್ತಿಲ್ಲ. ಸೊ ಚೌತಿಯ ಸಮಯದಲ್ಲಿ ಗಣಪತಿ ದೇವರನ್ನು ವಿಸರ್ಜನೆ ಮಾಡುವಂಥ ಕೊಳ ಇದು ಊರಿನವರು ಹೇಳಿರುವಂಥ ಮಾಹಿತಿ. ಮಂಗಳೂರಿನವರು ವೇದವ್ಯಾಸ್ ಕಾಮತ್ ಅವರು ಉದ್ಘಾಟನೆ ಮಾಡಿರುವುದು ಹೇಳ್ತಾರೆ ಇಲ್ಲಿ. ಕದ್ರಿಗೆ ಒಂದು ಸರ್ತಿ ಬನ್ನಿ ಸ್ನೇಹಿತರೆ. ನಮ್ಮ ತುಳುನಾಡು ಪ್ರಾರಂಭವಾದ್ದೇ ಇಲ್ಲಿಂದ. ದೇವರು ರಾಮಲಕ್ಷ್ಮಣರು, ಸೀತಾದೇವಿ ಎಲ್ಲರೂ ಬಂದು ಇಲ್ಲಿ ನೆಲೆ ನಿಂತ ಜಾಗ, ಪಾಂಡವರ ಗುಹೆ. ಆ ಮಗುವಿನ ಚಡ್ಡಿ ಕೂಡ ಇಲ್ಲೇ ಉಂಟು. ದೇವರ ನೋಡಿ ಅಲ್ಲಿ ಚಡ್ಡಿ ಚೆಕ್. ಈ ನೀರಿನ ಕಲರು ಹಾಗೇನೆ, ಸ್ವಲ್ಪ ತಾವರೆ ಕೊಳ ಇರುವಂತಲ್ಲಿ ಸ್ವಲ್ಪ ಕೆಸರು ಇರ್ತದೆ. ನಾನು ಎಷ್ಟೋ ಕಡೆಗೆ ಹೋಗಿದ್ದೇನೆ, ಆದರೆ ಇಂಥ ಒಂದು ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ ಅಂತ. ತಾವರೆ ಹೂ ಎಷ್ಟು ಚೆಂದ ಕಾಣ್ತಾ ಉಂಟು ತಾವರೆ ಹೂ. ನೋಡಿ ನೋಡಿ, ಕಣ್ಣಾರೆ ಲೈವ್ ಆಗಿ ನೋಡಿ, ಮೇಲೆಯಿಂದ ಹಾಕು ನೋಡಿ ಪ್ಲಾಸ್ಟಿಕ್. ಈಗ ತಾನೇ ಬಿದ್ದದೆ, ಎಂಥ ಸೌಂಡು, ಮೀನು ಹಾರುವುದು ಅಂತ ನೋಡು. ನಾನು ಮೇಲೆ ಮೆಶ್ ಹಾಕಿದ್ದಾರೆ, ಲೈವ್ ಆಗಿ ಬೀಸಾಕ್ತಾ ಇದ್ದಾರೆ. ಈಗ ಸ್ವಲ್ಪ ಹೊತ್ತು ನಾನು ಇಲ್ಲಿದ್ದರೆ ನನ್ನ ತಲೆಯಲ್ಲಿ ಸಾಂಬಾರು ಇರ್ಬೋದು. ನನ್ನ ತಲೆ ನಿಮಗೆ ಲೈವ್ ಆಗಿ ತೋರಿಸ್ಬೋದು ನಾನು. ಪೂಜೆ ಪ್ಲಾಸ್ಟಿಕ್ ತೆಗೆದು ಬಿಸಾಡಿ, ಪ್ಲಾಸ್ಟಿಕ್ ಒಟ್ಟಿಗೆ ಅಲ್ಲ. ಸೊ ಇಲ್ಲಿ ಕಟ್ಟೆಗಳು, ಮರಗಳು ಎಲ್ಲ ಉಂಟು ಇಲ್ಲಿ. ಈ ಕ್ಷೇತ್ರಕ್ಕೆ ಸಾಮಾನ್ಯ ಒಂದು ಎಷ್ಟು ಸಾವಿರ ವರ್ಷಗಳ ಇತಿಹಾಸ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ರಾಮಾಯಣ ಯಾವ ಕಾಲದಲ್ಲಿ ಆದ್ದು, ಮಹಾಭಾರತ ಯಾವ ಕಾಲದಲ್ಲಿ ಆದ್ದು, ಇದು ಕಲಿಯುಗ. ಈಗ ಪರಶುರಾಮರು ಯಾವಾಗ ಕೊಡಲಿಯನ್ನೆಲ್ಲ ಬೀಸಾಕಿದ್ದು, ಅವರ ಕಥೆ ಯಾವಾಗ? ಇದು ಕ್ಷತ್ರಿಯರನ್ನೆಲ್ಲ ಸಂಹರಿಸಿದವರಲ್ವ, ನಿಮ್ಮ ಬಗ್ಗೆ ಏನು ಗೊತ್ತಿಲ್ಲದೆ ಅಂತ 7 ವರ್ಷದ ಪುಟ್ಟ ಬಾಲಕ ರಾಮ ಪರಶುರಾಮರಲ್ಲಿ ಹೇಳ್ತಾರೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ರಾಮಲಕ್ಷ್ಮಣ ಹನುಮಂತರ ತೀರ್ಥಕೊಳ್ಳವನ್ನು ನೋಡಿಕೊಂಡು ಬಂದೆವು ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸೀತಾಕೊಳದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ. ಧನ್ಯವಾದಗಳು.